ನಮಸ್ತೆ ಯಜಮಾನ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಾ ಇದೆ ಅಂತ ನೋಡೋಣ ಬನ್ನಿ. ಝಾನ್ಸಿ ಅವ್ರ ಅತ್ತೆ ಹತ್ರ ರಾಘು ನನಗೆ ಡಿವೋರ್ಸ್ ಕೊಡ್ತಾ ಇದ್ದಾನೆ ಅತ್ತೆ ಅಂತ ಹೇಳಿದ ತಕ್ಷಣ ಅವ್ರ ಅತ್ತೆ, ಏನಮ್ಮ ಹೇಳ್ತಾ ಇದೀಯಾ ಝಾನ್ಸಿ, ಡಿವೋರ್ಸ್ ಕೊಡ್ತಾ ಇದ್ದಾನ? ರಾಘು ಅಂತ ಹುಡುಗ ಅಲ್ವಲ್ಲ, ರಾಘು ತುಂಬಾನೇ ಒಳ್ಳೆ ಹುಡುಗ ಅಂತ ಹೇಳಿದಕ್ಕೆ, ರಾಘು ಏನೋ ಒಳ್ಳೆ ಹುಡುಗ ಅತ್ತೆ, ಆದರೆ ಅವ್ರ ಮನೆಯವರು ತುಂಬಾನೇ ಫೋರ್ಸ್ ಮಾಡಿ ಅವನಿಂದ ಡಿವೋರ್ಸ್ ಕೊಡಿಸ್ತಾ ಇದ್ದಾರೆ ಅಂತ ಹೇಳಿದಕ್ಕೆ, ಏನಮ್ಮ ಹೇಳ್ತಾ ಇದೀಯಾ, ನನಗಂತೂ ನಂಬೋದಕ್ಕೆ ಆಗ್ತಾ ಇಲ್ಲ, ನಾನೊಂದ್ಸಲ ಬಂದು ಮಾತಾಡ್ಲಾ ಅಂತ ಕೇಳ್ತಾಳೆ. ಅದಕ್ಕೆ, ಇಲ್ಲ ಅತ್ತೆ, ಅದರಿಂದ ಯಾವುದೇ ರೀತಿ ಪ್ರಯೋಜನ ಇಲ್ಲ, ಅವ್ರು ಆಲ್ರೆಡಿ ಡಿಸೈಡ್ ಮಾಡಾಗಿದೆ ಇಲ್ಲಿ ಡಿವೋರ್ಸ್ ಕೊಡೋಕೆ ಅಂತ ಅಂದ್ಬಿಟ್ಟು ನೀವು ಮಾತಾಡೋದ್ರಿಂದ ಏನೂ ಪ್ರಯೋಜನ ಆಗಲ್ಲ ಅತ್ತೆ, ದಯವಿಟ್ಟು ಬರೋ ಪ್ರಯತ್ನ ಮಾಡಿಬಿಡಿ ಅಂತ ಹೇಳಿದ್ದಕ್ಕೆ, ಅಲ್ಲಮ್ಮ ಝಾನ್ಸಿ, ನನಗಂತೂ ನಂಬೋಕೆ ಆಗ್ತಾ ಇಲ್ಲ, ಎಷ್ಟು ದುಃಖ ಆಗ್ತಾ ಇದೆ ಗೊತ್ತಾ, ನಮ್ಮ ಝಾನ್ಸಿ ಜೀವನ ಹೇಗೋ ಸರಿ ಹೋಯಿತು, ಗಂಡನ ಮನೆಯಲ್ಲಿ ಆರಾಮಾಗಿದ್ದಾಳೆ ಅಂತ ಅಂದ್ಕೊಳ್ಳೋ ಟೈಮಲ್ಲಿ ನೀನೇನಮ್ಮ ಈ ಥರ ಹೇಳ್ತಾ ಇದೀಯಾ, ಡಿವೋರ್ಸ್ ಅಂತ ನಾನೊಂದ್ಸಲ ಬಂದು ಮಾತಾಡ್ತೀನಿ ಅಂತ ಹೇಳಿದ್ದಕ್ಕೆ, ಬೇಡ ಅತ್ತೆ ಅಂತ ಹೇಳ್ತಾಳೆ. ಅದಕ್ಕೆ, ಸರಿನಮ್ಮ, ಏನೇ ಹೆಲ್ಪ್ ಬೇಕು ಅಂದ್ರೂ ನನಗೊಂದು ಫೋನ್ ಮಾಡು, ನಾನು ಅಲ್ಲಿಗೆ ಬರ್ತೀನಿ ಅಂತ ಹೇಳಿದ್ದಕ್ಕೆ, ಝಾನ್ಸಿ, ಅತ್ತೆ ನಿಮ್ಮಿಂದ ನನಗೊಂದು ಹೆಲ್ಪ್ ಆಗುತ್ತಾ ಅಂತ ಕೇಳ್ತಾಳೆ. ಅದಕ್ಕೆ, ಏನಮ್ಮ ಹೆಲ್ಪು, ನನ್ನಿಂದ ಏನಮ್ಮ ಹೆಲ್ಪ್ ಅಂತ ಕೇಳಿದ್ದಕ್ಕೆ, ಈ ವಿಷಯನ ತಾತನಿಗೆ ಮಾತ್ರ ಹೇಳಬೇಡಿ ಅತ್ತೆ ಅಂತ ಹೇಳಿದ್ದಕ್ಕೆ, ಅಲ್ಲಮ್ಮ ಝಾನ್ಸಿ, ತಾತನಿಂದ ಹೇಗಮ್ಮ ನಾನು ಈ ವಿಷಯನ ಮುಚ್ಚಿಡ್ಲಿ, ಅಪ್ಪ ತುಂಬಾ ಖುಷಿಯಾಗಿದ್ದಾರೆ, ನೀನು ಚೆನ್ನಾಗಿದ್ದೀಯ ಅಂತ ಅಂದ್ಬಿಟ್ಟು ಖುಷಿಯಾಗಿದ್ದಾರೆ, ಅಂಥದ್ರಲ್ಲಿ ಇವಾಗ ಈ ವಿಷಯನ ಹೇಳಿದ್ರೆ ಅವರಿಗೆ ನೋವಾಗುತ್ತೆ ಅಂತ ನನಗೂ ಗೊತ್ತು, ಆದರೆ ಅವ್ರಿಗೆ ಹೇಳ್ದೇ ಹೇಗಮ್ಮ ಮುಚ್ಚಿಡೋದು ಅಂತ ಹೇಳಿದ್ದಕ್ಕೆ, ನನಗೂ ಗೊತ್ತು ಅತ್ತೆ, ಅವರಿಂದ ಮುಚ್ಚಿಡೋಕ್ಕಾಗಲ್ಲ ಅಂತ, ಆದರೆ ದಯವಿಟ್ಟು ಈಗ ಸದ್ಯಕ್ಕೆ ಬೇಡಿ, ಟೈಮ್ ನೋಡ್ಕೊಂಡು ಹೇಳೋಣ ಅಂತ ಹೇಳ್ತಾ ಇದ್ದೀನಿ ಅಂತ ಹೇಳ್ತಾಳೆ. ಸರಿನಮ್ಮ ಝಾನ್ಸಿ, ಏನೇ ಪ್ರಾಬ್ಲಮ್ ಆದ್ರೂ ಏನಾದ್ರು ಹೆಲ್ಪ್ ಬೇಕು ಅಂದರೆ ನನಗೆ ಕಾಲ್ ಮಾಡು, ಈ ಅತ್ತೆ ಇದ್ದಾಳೆ ಅಂತ ಮಾತ್ರ ಮರಿಬೇಡ, ನಾನು ಅಲ್ಲಿಗೆ ಬರ್ತೀನಿ ಅಂತ ಹೇಳಿ ಫೋನ್ನ ಕಟ್ ಮಾಡ್ತಾಳೆ. ಕಟ್ ಆದಮೇಲೆ ತುಳಸಿ, ಪ್ರಣವ್ ನಾನು ಹೇಳ್ದಾಗೇನೆ ಡಿವೋರ್ಸ್ ಆಗೋದಕ್ಕೆ ಎಲ್ಲದು ಸಿದ್ಧತೆಗಳು ನಡೀತಾ ಇದೆ ಅಂತ ಹೇಳಿದ್ಕೆ, ವಾವ್ ಮಾಮ್, ನೀವೆಲ್ಲೋ ಬಿಟ್ಟು ಬಾಣ ಎಲ್ಲೋ ವರ್ಕ್ ಆಗ್ತಾ ಇದೆ ಅಂತ ಹೇಳಿದ್ದಕ್ಕೆ, ಹೌದು ಪ್ರಣವ್, ಎಲ್ಲೋ ಬಿಟ್ಟು ಬಾಣ ಎಲ್ಲೋ ವರ್ಕ್ ಆಗ್ತಾ ಇದೆ ಅನ್ನೋದಕ್ಕಿಂತ ಹೆಚ್ಚಿನದಾಗಿ ಎಲ್ಲೋ ಬಿಟ್ಟು ಬಾಣ ಕರೆಕ್ಟ್ ಉದ್ದೇಶಕ್ಕೆ ಈಡೇರ್ತಾ ಇದೆ ಅಂತ ಖುಷಿ ಪಡಬೇಕು ಅಂತ ಹೇಳ್ತಾಳೆ. ಒಂದ್ ಕಡೆ ಯೋಚನೆ ಮಾಡ್ತಾ ನಿಂತಿರ್ತಾನೆ. ಅಲ್ಲಿಗೆ ತರುಣ ಬಂದು, ನೀನು ಒಬ್ಬ ಗಂಡನೇನೋ, ಗಂಡ ಆಗದೆ ಹೋದ್ರೂ ಪರವಾಗಿಲ್ಲ, ಅಟ್ಲೀಸ್ಟ್ ಮನುಷ್ಯನಾಗಿ ಆದ್ರೂ ಬಿಹೇವ್ ಮಾಡೋ ಮನುಷ್ಯನ, ನೀನು ಮನುಷ್ಯತ್ವನೇ ಮರಿತಾ ಇದೆಯಲ್ಲೋ, ಯಾಕೋ ಹೀಗೆ ಮಾಡ್ತಾ ಇದೀಯ ಅಂತ ಹೇಳಿದಕ್ಕೆ ರಾಘು ಮುಂದೆ ಬರ್ತಾನೆ. ಅದಕ್ಕೆ, ನಿಂತ್ಕೊಳ್ಳೋ ನೀನು ಫಸ್ಟು, ನಾನು ಕೇಳೋ ಪ್ರಶ್ನೆಗೆ ಉತ್ತರ ಕೊಡೋ, ಇಲ್ದನೆ ಸಂಬಂಧಗಳು ಬಿಕಾರಿ ಆಯ್ತು, ಅಲ್ಲಿ ಮನುಷ್ಯತ್ವನೇ ಮಾಯ ಆಯ್ತು ಅಂತ ಹೇಳ್ತಾರೆ. ನಾನು ಇವತ್ತು ನಿನ್ನಲ್ಲಿ ನೋಡ್ತಾ ಇದ್ದೀನಿ, ನೀನು ಇನ್ನೂ ಮೌನವಾಗಿದ್ರೆ ಅದು ಸಾಲಲ್ಲ, ಮಾತಾಡೋ, ನನ್ನ ಮುಖ ನೋಡಿ ಮಾತಾಡೋ. ಅಲ್ಲ ಕಣೋ, ಝಾನ್ಸಿ ಮೇಡಮ್ ಮಾಡಿದ ತಪ್ಪಾದ್ರೂ ಏನೋ, 100 ಕೋಟಿ ಆಸ್ತಿನ ಬಿಟ್ಟು ನೀನೇ ನನ್ನ ಕೋಟಿ ಆಸ್ತಿ ಅಂತ ನಿನ್ನನ್ನ ನಂಬ್ಕೊಂಡು ಬಂದ್ರಲ್ಲ, ಅದೇನೇನೋ ಅವ್ರು ಮಾಡಿದ ತಪ್ಪು. ಈ ತರ ಕೈಗೊಬ್ರು ಕಾಲ್ಗೊಬ್ರು ಆಳ್ಗಳನ್ನ ಇಟ್ಕೊಂಡು ಬದುಕ್ತಾ ಇದ್ದವರು ಇವತ್ತು ನಿಮ್ಮನೆಗೆ ಬಂದು ಅವರೇನೆ ಆಳಾಗಿ ಬದುಕ್ತಾ ಇದಾರಲ್ಲ, ಅದೇನೋ ಅವ್ರು ಮಾಡಿದ ತಪ್ಪು. ಎಲ್ಲ ಬಿಟ್ಟು ಇಲ್ಲಿ ಬಂದು ಬದುಕ್ತಾ ಇರೋದು ಯಾಕೆ ಹೇಳು, ನಿನ್ಗೋಸ್ಕರ, ನಿನ್ನ ಪ್ರೀತಿಗೋಸ್ಕರ, ಆದ್ರೆ ನಾನು ನಿನ್ ಜೊತೆಗೇನೆ ಅಂತ ತನ್ನನ್ನ ತಾನು ಬದಲಾಯಿಸ್ಕೊಂಡು ಬದುಕ್ತಾ ಇದ್ದಾರೆ ಕಣೋ, ನೀನ್ ಕೊಡ್ತಾ ಇರೋ ಬೆಲೆ ಇದೇನೇನೋ, ಥೂ, ನೀನು ಒಬ್ಬ ಗಂಡನೇನೋ ಅಂತ ಹೇಳಿದಕ್ಕೆ ರಾಘು ಕೋಪದಿಂದ, ಹೌದು ಕಣೋ, ಒಬ್ಬ ಗಂಡನೇ, ನಾನು ಮನುಷ್ಯನೇ, ಅವರ ಬದಲಾವಣೆ ನೋಡಿ ನನ್ಗೂನು ಆಸೆ ಇದೆ, ಪ್ರೀತಿನೂ ಇದೆ, ಕೊನೆವರೆಗೂ ಅವ್ರ ಜೊತೆ ಬದುಕ್ಬೇಕು ಅನ್ನೋ ಆಸೆನೂ ಇದೆ, ಅದು ಆಗ್ತಾ ಇಲ್ವೇ, ಅವರು ನನ್ನ ಜೀವನದಲ್ಲಿದ್ರೆ ನಾನು ಖುಷಿಯಾಗಿರ್ತೀನಿ ಅಂತ ಗೊತ್ತು, ಹಾಗೇನೆ ನಾನು ಅವ್ರ ಜೀವನದಲ್ಲಿದ್ರೆ ಅವರೂ ಖುಷಿಯಾಗಿರ್ತಾರೆ ಅಂತ ಗೊತ್ತು, ಆದ್ರೂ ಎಲ್ಲದನ್ನು ಬಿಟ್ಕೊಡೋದಕ್ಕೆ ಸಿದ್ಧವಾಗಿ ನಿಂತಿದ್ದೀನಿ ಅಂತ ಅಂದ್ರೆ, ನನ್ನ ಖುಷಿ, ನನ್ನ ಸಂತೋಷಕ್ಕಿನ್ನ ನಮ್ಮ ಮನೆಯವ್ರ ಖುಷಿ, ನಮ್ಮ ಮನೆಯವ್ರ ಸಂತೋಷನೇ ನನಗೆ ಮುಖ್ಯ ಕಣೋ. ಹಾಗೂ ಹೇಳಿದ್ದಕ್ಕೆ ತರುಣ, ಅಂತ ಅದಕ್ಕೋಸ್ಕರ ನೀನು ನಿನ್ನನ್ನೇ ನಂಬ್ಕೊಂಡು ಬಂದಿರೋ ಅಂತಹ ಹೆಣ್ಣಿಗೆ ನೀನು ಮೋಸ ಮಾಡ್ತೀಯೇನೋ. ತರುಣ, ಮುಟ್ಟಾಳಂತರ ಮಾತಾಡ್ಬೇಡ, ನೀನು ಏನೇನೋ ಮಾತಾಡ್ತಾ ಇದೆಯಲ್ಲ, ನೀನು ಇನ್ನೂ ಅನಿತಾಗೆ ತಾಳಿ ಕಟ್ಟಿಲ್ಲ, ಆದ್ರೆ ಅಗ್ನಿ ಸಾಕ್ಷಿಯಾಗಿ ನೀನು ಝಾನ್ಸಿಗೆ ತಾಳಿ ಕಟ್ಟಿದೀಯಾ. ತರುಣ ಹೇಳಿದಕ್ಕೆ ರಾಘು, ಇರ್ಬಹುದು ಕಣೋ, ಆದ್ರೆ ನಾನು ಕಾಂಟ್ರಾಕ್ಟ್ ಮದ್ವೆ ಆಗಿದ್ದು ಉದ್ದೇಶ ಏನು ಅಂತ ನಿನಗೆ ಗೊತ್ತು ತಾನೆ, ಉದ್ದೇಶನೇ ಈಡೇರ್ತಾ ಇಲ್ವಲ್ಲ, ನಾನು ಇವಾಗ ಝಾನ್ಸಿ ಮೇಡಮ್ ಜೊತೆ ಬದುಕಬೇಕು ಅಂತ ಅಂದ್ರೆ ನಾನು ಅದಕ್ಕೋಸ್ಕರ ಉದ್ದೇಶ ಪೂರ್ವಕವಾಗಿ ಮಾಡಿದ್ದು ಎಲ್ಲ ವ್ಯರ್ಥ ಆಗುತ್ತೆ. ನಾನು ಝಾನ್ಸಿ ಅವ್ರಿಗೆ ಡಿವೋರ್ಸ್ ಕೊಡ್ಲಿಲ್ಲ ಅಂದ್ರೆ ಮಿಥುನ್ ಅವರು ಪಲ್ಲವಿಗೆ ಡಿವೋರ್ಸ್ ಕೊಡ್ತಾರೆ, ಅವಾಗ ಪಲ್ಲವಿ ತವ್ರ ಮನೆ ಸೇರ್ಕೊಂತಾಳೆ, ಅವಾಗ ಅವಳು ಬದುಕೋದಾದ್ರೂ ಹೇಗೋ ಕಣೋ, ಇವಾಗ್ಲೂ ನೀನ್ ನಿನ್ ತಂಗಿ ಬಗ್ಗೆ ಮಾತ್ರನೇ ಯೋಚನೆ ಮಾಡ್ತಾ ಇದೀಯಲ್ಲೋ, ಹಾಗೇನೆ ಝಾನ್ಸಿ ಮೇಡಮ್ ಕೂಡ ಒಂದು ಹೆಣ್ಣೆ ಅಲ್ವೇನೋ, ಇಬ್ರು ಹೆಣ್ಣೆ ತಾನೆ, ಆದ್ರೆ ಝಾನ್ಸಿ ಮೇಡಮ್ ನಿನ್ನ ಬಿಟ್ಟು ಹೇಗೋ ಬದುಕ್ತಾರೆ ಅಂತ ಹೇಳಿದಕ್ಕೆ ರಾಘು, ಅವ್ರು ಹೇಗೋ ಬದುಕ್ತಾರೆ, ದುಡ್ಡಿರೋರು ಅವ್ರು ಹೇಗೋ ಬದುಕ್ತಾರೆ. ರಾಘು ಹೇಳಿದಕ್ಕೆ ತರುಣ, ಅಲ್ಲ ಕಣೋ, ಅವ್ರಿಗೆ ದುಡ್ಡೇ ಮುಖ್ಯ ಅನ್ನೋ ಹಾಗಿದ್ರೆ ಕೋಟ್ಯಾಂತರ ರೂಪಾಯಿ ಆಸ್ತಿನ ಬಿಟ್ಟು ಈ ಹಾಳ್ ಕೊಂಪೆನಲ್ಲಿ ಯಾಕೋ ಬದುಕ್ಬೇಕಿತ್ತು, ಅವ್ರಿಗೆ ನೀನ್ ಬೇಕು ಕಣೋ, ನಿನ್ ಪ್ರೀತಿ ಬೇಕು, ಅದನ್ನ ಅರ್ಥ ಮಾಡ್ಕೊಳ್ಳೋ, ನಿಮ್ಮನೆಯವರು ನಿನ್ನನ್ನ ಯೂಸ್ ಮಾಡ್ಕೊತಾ ಇದ್ದಾರೆ, ಅದನ್ನ ಅರ್ಥ ಮಾಡ್ಕೊಳ್ಳೋ ಮುಟ್ಟಾಳ ಅಂತ ಹೇಳಿದ್ದಕ್ಕೆ, ಯೂಸ್ ಮಾಡ್ಕೊಳ್ಳಿ ಬಿಡೋ, ಈ ರೀತಿನಾದ್ರೂ ನಾನು ಯೂಸ್ ಆಗಲಿ, ಏನು ಮಾಡೋಕ್ಕಾಗಲ್ಲ, ನನಗೂ ಗೊತ್ತು ಝಾನ್ಸಿ ಮೇಡಮ್ನ ಬಿಟ್ಟು ನನಗೆ
ಬದುಕೋಕ್ಕಾಗಲ್ಲ, ಅವರಂದರೆ ನನಗೆ ಪ್ರಾಣ, ಅವರಿಲ್ಲ ಅಂದರೆ ನನ್ನ ಜೀವನನೇ ಇಲ್ಲ ಅಂತ ನನಗೆ ಗೊತ್ತು ಅಂತ ರಾಘು ಹೇಳಿದ್ದಕ್ಕೆ, ಹಾಗಾದ್ಮೇಲೆ ನೀನು ಯಾಕೋ ಅದನ್ನು ಹೇಳ್ಕೊತಾ ಇಲ್ಲ, ಅನಿತಾ ಅವ್ರಿಗೆ ಹೇಗೋ ತಾಳಿ ಕಟ್ತೀಯ ನೀನು ಝಾನ್ಸಿ ಮೇಡಮ್ನ ಮನಸ್ಸಲ್ಲಿ ಇಟ್ಕೊಂಡು ಅಂತ ಹೇಳಿದ್ದಕ್ಕೆ, ಏನು ಮಾಡೋಕ್ಕಾಗಲ್ಲ ತರುಣ, ನಾನು ಜೀವಂತ ಶವೂ ಆಗಿ ಬದುಕ್ತೀನಿ, ಅನಿತಾಗೆ ತಾಳಿ ಕಟ್ಟಿದ್ರು ಅಲ್ಲಿ ಯಾವುದೇ ರೀತಿ ಭಾವನೆಗಳು ಇರಲ್ಲ ತರುಣ ಅಂತ ಹೇಳಿದ್ದಕ್ಕೆ, ಅಲ್ಲ ಕಣೋ ನೀನೇನೆ ಕೋಪದಲ್ಲಿ ಏನೇನೋ ಮಾತಾಡಿ ನಿನ್ನ ಲೈಫನ್ನು ನೀನೇ ಹಾಳು ಮಾಡ್ಕೋಬೇಡ ಅಂತ ಹೇಳಿದ್ದಕ್ಕೆ, ಇನ್ನೇನೋ ಉಳಿದಿದೆ ನನ್ನ ಲೈಫಲ್ಲಿ, ಎಲ್ಲವುದು ಹಾಳಾಗೋಗಿದೆ, ಅಟ್ಲೀಸ್ಟ್ ನಮ್ಮ ಮನೆಯವರಾದ್ರೂ ನೆಮ್ಮದಿಯಾಗಿ ಚೆನ್ನಾಗಿರಲಿ, ನಮ್ಮ ಮನೆಯವರು ಅಂತ ಬಂದಾಗ ನಾನು ಹೀಗೇನೆ ಒಂದು ಪಕ್ಷ ಮುಂದೊಂದು ದಿನ ಕಷ್ಟ ಅಂತ ಬಂದರೆ, ಏನೇ ಪ್ರಾಬ್ಲಮ್ ಬಂದ್ರೂ ನಿನ್ನ ಜೀವ ಬಿಡಬೇಕಾಗತ್ತೆ ಅಂತ ಬಂದ್ರೂ ನಾನು ಜೀವ ಬಿಡ್ತೀನಿ ಹೊರತು ನಮ್ಮ ಮನೆಯವ್ರನ್ನ ನಾನು ಬಿಟ್ಕೊಡೋದಿಲ್ಲ, ನಮ್ಮ ಮನೆಯವ್ರಿಗೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ, ಇನ್ನು ನೀನು ಏನು ಮಾತಾಡಬೇಡ ತರುಣ, ನಾನು ಹೊರಡ್ತೀನಿ ಅಂದ್ಬಿಟ್ಟು ಗಾಡಿ ಹತ್ಕೊಂಡು ಹೋಗ್ತಾನೆ. ತರುಣ ಕೋಪದಲ್ಲಿ ಏನೇನೋ ಮಾತಾಡಬೇಡ ಕಣೋ, ಕೇಳೋ ನನ್ನ ಮಾತು ಕೇಳೋ ಅಂತ ಅಂದ್ರೂ ರಾಘು ಕೇಳೋ ಮನಸ್ಥಿತಿನಲ್ಲಿ ಇರಲ್ಲ, ಅವನಲ್ಲಿಂದ ಹೊರಟ್ಬಿಡ್ತಾನೆ. ಒಬ್ಳೆ ಕೂತ್ಕೊಂಡು ರಾಘು ಜೊತೆ ಕಳೆದ ಕ್ಷಣಗಳನ್ನ, ಅವ್ರ ಮನೆಯಲ್ಲಿ ಇದ್ದ ನೆನಪುಗಳನ್ನೆಲ್ಲ ನೆನ್ಪು ಮಾಡಿಕೊಂಡು ಅಳ್ತಾ ಕೂತಿರ್ತಾಳೆ. ಇಲ್ಲಿ ಊಟಕ್ಕೆ ಅಂತ ರೆಡಿ ಮಾಡ್ತಾ ಇರ್ತಾರೆ ರಾಘು ಮನೆಯಲ್ಲಿ. ಅಷ್ಟರೊಳಗಡೆ ರಾಘು ಬರ್ತಾನೆ. ಅದಕ್ಕೆ ಅವ್ರ ಚಿಕ್ಕಮ್ಮ, ಯಾಕೋ ರಾಘು ಊಟಕ್ಕೆ ಬಂದಿಲ್ಲ, ಎಲ್ಲೋ ಹೋಗಿದ್ದೆ, ಬಾ ಕೂತ್ಕೋ ಊಟ ಬಡಿಸ್ತೀನಿ ಅಂತ ಹೇಳಿದ್ಕೆ, ಇಲ್ಲ ಚಿಕ್ಕಮ್ಮ ಬೇಡಿ ನಂಗೆ ಹಶ್ವಿಲ್ಲ ಅಂತ ಹೇಳ್ತಾನೆ. ಅಷ್ಟರೊಳಗಡೆ ಗಣಪ, ರಾಘು ಬಾರೋ ಇಲ್ಲಿ ಅಂತ ಕರೀತಾರೆ. ಹೇಳಿ ದೊಡ್ಡಪ್ಪ ಅಂತ ಕೇಳಿದ್ದಕ್ಕೆ, ಯಾಕೋ ಕಣ್ಣೆಲ್ಲ ಊದ್ಕೊಂಡಿದೆ ಅಂತ ಕೇಳಿದ್ದಕ್ಕೆ, ಅದು ಕಣ್ಣಿಗೆ ಸ್ವಲ್ಪ ಕಸ ಬಿತ್ತು ದೊಡ್ಡಪ್ಪ, ಅದನ್ನು ಉಜ್ಕೊಂಡ್ನಲ್ಲ, ಅದು ಹಂಗೆ ಕೆಂಪಾಗಿದೆ ಅಂತ ಹೇಳ್ತಾರೆ. ಹೇಳಿದ್ದೇನೆ ಅಲ್ಲಿಂದ ಹೊರಟೋಗ್ತಾನೆ. ಅದಕ್ಕೆ ಗಣಪ, ಅಲ್ಲ ಕಣ್ಣಿಗೆ ಕಸ ಬಿದ್ದರೆ ಕಸ ಯಾವ ಕಣ್ಣಿಗೆ ಬಿದ್ದಿರುತ್ತೋ ಆ ಕಣ್ಣು ಮಾತ್ರ ಕೆಂಪಗಾಗಿರ್ಬೇಕು, ಎರಡು ಕಣ್ಣು ಕೆಂಪಗಾಗಿತ್ತಲ್ಲ ಅಂತ ಕೇಳಿದ್ದಕ್ಕೆ ಸಂಗೀತ, ಅದು ಕಣ್ಣು ಉಜ್ಕೊಂಡು ಕಣ್ಣಿಗೆ ಕಸ ಬಿದ್ದು ಅಲ್ಲ ದೊಡ್ಡಪ್ಪ ಕಣ್ಣು ಕೆಂಪಗಾಗಿರೋದು, ಅಣ್ಣ ಹತ್ತಿರೋದ್ರಿಂದ ಕಣ್ಣು ಕೆಂಪಗಾಗಿದೆ, ಅಣ್ಣ ಹಸ್ವಿಲ್ದನೆ ಊಟ ಬೇಡ ಅಂತ ಹೇಳಲಿಲ್ಲ, ಊಟ ಸೇರ್ತಾ ಇಲ್ಲ ಅದಕ್ಕೆ ಬೇಡ ಅಂತ ಹೇಳ್ದ. ಸಂಗೀತ ಹೇಳಿದ್ದಕ್ಕೆ ಗಣಪ, ಅಲ್ಲಮ್ಮ ಅಂಥದ್ದು ಏನಾಗಿದೆ ಇವಾಗ, ಊಟ ಬಿಟ್ಟು ಅಳೋ ಅಂಥದ್ದು ಏನಾಗಿದೆ ಅವನಿಗೆ, ಇವಾಗ ಎಲ್ಲ ಸರಿ ಹೋಗ್ತಾ ಇದೆಯಲ್ಲ ಅಂತ ಕೇಳಿದ್ದಕ್ಕೆ, ಅದು ನಿಮ್ಮ ಉದ್ದೇಶದಲ್ಲಿ ಅದು ಸರಿಯಾಗಿದೆ ದೊಡ್ಡಪ್ಪ, ಆದರೆ ಅಣ್ಣನ ವಿಷಯದಲ್ಲಲ್ಲ ಅಂತ ಹೇಳಿದ್ದಕ್ಕೆ ಪಲ್ಲವಿ, ಹಾಗಂದ್ರೆ ಏನೇ ನಿನ್ನ ಮಾತಿನ ಅರ್ಥ, ಡಿವೋರ್ಸ್ ಕೊಡೋದಕ್ಕೆ ಅಣ್ಣನಿಗೆ ಇಷ್ಟ ಇಲ್ಲ ಅಂತನಾ ಅಂತ ಕೇಳಿದ್ದಕ್ಕೆ, ಹೌದು ಅಣ್ಣನಿಗೆ ಇಷ್ಟ ಇಲ್ಲ ಡಿವೋರ್ಸ್ ಕೊಡೋದಕ್ಕೆ, ಮನಸ್ಸು ತುಂಬ ಝಾನ್ಸಿ ಅತ್ತಿಗೆನೇ ತುಂಬಿಕೊಂಡಿದ್ದಾರೆ, ಅದಕ್ಕೆ ಒದ್ದಾಡ್ತಾ ಇದ್ದಾನೆ ಅವನು, ಅಣ್ಣನ ನಾನು ತುಂಬ ಚೆನ್ನಾಗಿನೇ ಅರ್ಥ ಮಾಡ್ಕೊಂಡಿದ್ದೀನಿ, ಅವನಿಗೆ ಮನಸ್ಸಿಲ್ದ ಮನಸ್ಸಲ್ಲಿ ಡಿವೋರ್ಸ್ ಕೊಡೋದಕ್ಕೆ ಒಪ್ಕೊಂಡಿದ್ದಾನೆ, ನಿಮ್ಗಳಿಗೋಸ್ಕರ ಒಪ್ಕೊಂಡಿದ್ದಾನೆ ಅವನು, ಅವನಿಗೆ ಡಿವೋರ್ಸ್ ಕೊಡೋ ಉದ್ದೇಶ ಯಾವುದೇ ರೀತಿಯಲ್ಲೂ ಇಲ್ಲ, ಅಣ್ಣ ಝಾನ್ಸಿ ಅತ್ತಿಗೆನ ಹೆಂಡತಿ ಅಂತ ಒಪ್ಕೊಂಡಾಗಿದೆ, ನಿಮಗೆ ಅಣ್ಣನ ಜೊತೆ ಅವರು ಬದುಕ್ತಾರ ಅನ್ನೋದು ಬೇಕಾಗಿಲ್ಲ, ಈ ಮನೆಗೆ ಒಳ್ಳೆ ಸೊಸೆ ಆಗ್ತಾರ ಅನ್ನೋದು ಬೇಕಾಗಿಲ್ಲ, ಆದರೆ ಅನಿತನ್ನ ಈ ಮನೆ ಸೊಸೆ ಮಾಡ್ಕೋಬೇಕು ಅನ್ನೋದೇ ನಿಮ್ಮ ಉದ್ದೇಶ, ಅವ್ರನ್ನ ಹೇಗಾದರೂ ಮಾಡಿ ಮನೆಯಿಂದ ಆಚೆ ಕಳಿಸ್ಬೇಕು ಅನ್ನೋದೇ ಅಲ್ವಾ ನಿಮ್ಮ ಉದ್ದೇಶ, ಇಲ್ಲ ಅಂದರೆ ಭಾವ ಎಲ್ಲಿ ಅಕ್ಕನ್ನ ಬಿಟ್ಬಿಡ್ತಾರೋ ಅನ್ನೋದೇ ನಿಮ್ಗಾಗಿರೋದು ಕಷ್ಟ ಅಲ್ವಾ. ಹೇಳಿದ್ದಕ್ಕೆ ಸಂಗೀತ ಅವರಮ್ಮ, ಏನೇ ಮಾತಾಡ್ತಾ ಇದೀಯಾ, ಇಂಥ ಟೈಮಲ್ಲಿ ಇದೆಲ್ಲ ಮಾತಾಡಿದ್ರೆ ಹಲ್ಲು ಉದುರಿಸ್ಬಿಡ್ತೀನಿ, ನೀನು ಬಾಯಿ ಮುಚ್ಕೊಂಡು ಸುಮ್ಮನೆ ನಿಂತ್ಕೋ, ಏನು ನಿನ್ನ ಮಾತಿನ ಅರ್ಥ ಅಂತ ಹೇಳಿದ್ದಕ್ಕೆ, ಯಾಕಮ್ಮ ಹೀಗೆಲ್ಲ ಮಾತಾಡ್ತಾ ಇದ್ದೀರಾ, ಒಂದ್ಸಲ ನಿಮ್ಮ ಮನಸ್ಸಾಕ್ಷಿನ ಕೇಳ್ಕೊಂಡು ನೋಡಿ, ನೀವೆಲ್ಲ ಮಾಡ್ತಾ ಇರೋದು ಸರಿನಾ ಅಂತ ಕೇಳಿದ್ದಕ್ಕೆ ಗಣಪ, ಹಾಗಾದರೆ ನಾವು ಮಾಡ್ತಾ ಇರೋದೆಲ್ಲ ತಪ್ಪ ಅಂತ ಹೇಳಿದ್ದಕ್ಕೆ, ಹೌದು ನೀವೆಲ್ಲರೂ ಮಾಡ್ತಾ ಇರೋದು ತಪ್ಪು, ಅಣ್ಣನ ಮನಸ್ಸಲ್ಲಿ ಝಾನ್ಸಿ ಅತ್ತಿಗೆನೇ ಇರೋದು, ಅವನ್ನ ಪಾಡ್ಗೆ ಇರೋದಕ್ಕೆ ಬಿಡ್ದಾನೆ ನಿಮ್ಮ ಬಲವಂತಕ್ಕೆ ಪಾಲ್ಗೆ ಝಾನ್ಸಿ ಅತ್ತಿಗೆ ಮಾಣಿಕ್ಯ ಇದ್ದಂಗೆ, ಅವರಿಬ್ರು ದೂರ ಮಾಡಬೇಡಿ, ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ, ಯಾಕೆ ಹೀಗೆ ಮಾಡ್ತಾ ಇದ್ದೀರಾ, ನಿಮಗೇನು ಅವ್ರನ್ನ ಮನೆಯಿಂದ ಓಡಿಸ್ಬೇಕು, ಅನಿತನ್ನ ಅಣ್ಣನಿಗೆ ಹೆಂಡತಿಯಾಗಿ ಮಾಡಬೇಕು ಅಷ್ಟೇ ತಾನೇ, ಇಲ್ಲ ಅಂದರೆ ಮಿಥುನ್ ಭಾವ ಅಕ್ಕನಿಗೆ ಡಿವೋರ್ಸ್ ಕೊಡ್ತಾರೆ ಅನ್ನೋದಷ್ಟೇ ತಾನೇ ನಿಮ್ಮ ಭಯ ಅಂತ ಹೇಳಿದ್ದಕ್ಕೆ ಅವರಮ್ಮ ಗದರ್ತಾರೆ, ಬಾಯಿ ಮುಚ್ಕೊಂಡು ನಿಂತ್ಕೊಂಡ್ಬಿಡು, ಇಲ್ಲ ಅಂತಂದರೆ ಬಾಯಿ ಮೇಲೆ 4 ಹಾಕ್ತೀನಿ ನೋಡು, ಅಮ್ಮ ನೀವು ಮಿಥುನ್ ಭಾವ ಅನಿತಕ್ಕನ್ಗೆ ಡಿವೋರ್ಸ್ ಕೊಡ್ತಾರೆ ಅಂತ ತಾನೇ ಯೋಚನೆ ಮಾಡ್ತಾ ಇರೋದು, ಅದೇ ರೀತಿ ನೀವು ಮಾಡಿದ್ರೆ ನಿಮಗೂ ಅವ್ರಿಗೂ ಏನು ವ್ಯತ್ಯಾಸ ಅಂತ ಇರುತ್ತೆ, ನೀವು ದೊಡ್ಡವರಾಗಿ ಇಬ್ಬರು ಕುಟುಂಬದವರು ಕೂತು ಮಾತಾಡ್ಬೋದಲ್ವಾ, ಈ ಸಮಸ್ಯೆನ ಪರಿಹಾರ ಮಾಡ್ಬೋದಲ್ವಾ, ಆಲ್ರೆಡಿ ಝಾನ್ಸಿ ಅತ್ತಿಗೆ ಜೊತೆಗೆ ಅಣ್ಣನಿಗೆ ಮದುವೆ ಆಗಿದೆ, ಅನಿತಾ ಅವ್ರ ಜೊತೆಗೆ ಮದುವೆ ಆಗಿಲ್ಲ ಅಂದಮೇಲೆ ಇಬ್ಬರು ಕುಟುಂಬದವರು ಕೂತು ಈ ಸಮಸ್ಯೆನ ಬಗೆಹರಿಸ್ಬೋದಲ್ವಾ ಅಂತ ಹೇಳಿದ್ದಕ್ಕೆ ಪಲ್ಲವಿ, ಹಾಗಾದರೆ ನನಗೆ ಡಿವೋರ್ಸ್ ಕೊಟ್ಟರೆ ಪರವಾಗಿಲ್ವಾ, ಅವಳಿಗೆ ಡಿವೋರ್ಸ್ ಆಗುತ್ತೆ ಅನ್ನೋದು ನಿನ್ಗೆ ಯಾಕೆ ಚಿಂತೆ, ನಮಗಿಲ್ಲದೆ ಇರೋದು ಅಂತ ಕೇಳಿದ್ದಕ್ಕೆ, ಅವರು ಒಂದು ಹೆಣ್ಣೆ ಅಲ್ವಾ, ಇದು ನಿನಗೆ ಡಿವೋರ್ಸ್ ಕೊಟ್ಟರೆ ಪರವಾಗಿಲ್ಲ ಅಂತ ಅಲ್ಲ, ಆದರೆ ಇನ್ನೊಂದು ಹೆಣ್ಣಿಗೆ ಡಿವೋರ್ಸ್ ಕೊಡಿಸೋ ವ್ಯವಸ್ಥೆನ ನೀವು ಮಾಡಬೇಡಿ ಅಂತ ಹೇಳಿದ್ದಕ್ಕೆ ಅವರಮ್ಮ ಬೈತಾಳೆ, ಹೋಗಿ ಸುಮ್ಮನೆ ಚಿಕ್ಕವ್ರ ಬಾಯಲ್ಲಿ ದೊಡ್ಡ ದೊಡ್ಡ ಮಾತೆಲ್ಲ ಬರಬಾರ್ದು, ಸುಮ್ಮನೆ ಒಳಗೆ ಹೋಗಿ ಓದ್ಕೋ ಹೋಗು ಅಂತ ಬೈದು ಒಳಗಡೆ ಕಳಿಸ್ಬಿಡ್ತಾಳೆ. ಕೂತಿದ್ದ ಜಾಗಕ್ಕೆ ತರುಣ ಬಂದು, ಅಲ್ಲಮ್ಮ ಝಾನ್ಸಿ, ರಾಘು ಮನಸ್ಸಲ್ಲಿ ಏನಿದೆ ಅಂತ ನೀನು ಒಂದ್ಸಲನೂ ಯೋಚನೆ ಮಾಡಿದೆ, ಏನೂ
ತಿಳ್ಕೊಳ್ತಾನೆ ಇಲ್ಲಿ ಈ ಥರ ಯೋಚನೆ ಮಾಡ್ತಾ ಕೂತಿದ್ಯಲ್ಲ ಇದು ಸರಿನಾ? ಅಲ್ಲಿ ಅವನು ನಿನ್ನನ್ನು ಬಿಟ್ಟಿರೋಕ್ಕಾಗ್ದಾನೆ ಒದ್ದಾಡ್ತಾ ಇದ್ದಾನೆ. ನೀನು ಅವ್ನ ಲೈಫಿಂದ ಹೋದರೆ ಅವ್ನು ಹೇಗಿರ್ತಾನೆ, ನಾನು ಬದುಕೋಕ್ಕಾಗೋದಿಲ್ಲ ಅಂತ ಒದ್ದಾಡ್ತಾ ಇದ್ದಾನೆ. ಅದನ್ನು ಬಿಟ್ಬಿಟ್ಟು ನೀನು ಇಲ್ಲಿ ಯೋಚನೆ ಮಾಡ್ತಾ ಕೂತಿದ್ಯಲ್ಲ ಅಂತ ಹೇಳಿದ್ದಕ್ಕೆ ಮತ್ತ್ಯಾಕೆ ನನಗೆ ಡಿವೋರ್ಸ್ ಕೊಡೋದಕ್ಕೆ ಒಪ್ಕೊಂಡಿದ್ದು ಅಂತ ಹೇಳಿದ್ದಕ್ಕೆ ಅವನು ಈ ಕಠಿಣ ಪರಿಸ್ಥಿತಿಗೆ ಸಿಗಾಕೊಂಡಿದ್ದಾನಮ್ಮ. ಫ್ಯಾಮಿಲಿ ಅನ್ನೋ ಸೆಂಟಿಮೆಂಟ್ ಇದೆ ಅವನಿಗೆ. ಇದೆಯೋ ಇಷ್ಟ ಇಲ್ವೋ ಡಿವೋರ್ಸ್ ಕೊಡೋದಂತೂ ಗ್ಯಾರಂಟಿ ಅಂತ ಅಂದಮೇಲೆ ಇನ್ನೇನು ನಾನು ಮಾಡೋಕ್ಕಾಗತ್ತೆ ಅಂತ ಹೇಳಿದ್ದಕ್ಕೆ ಅಲ್ಲಮ್ಮ, ನನ್ನ ತಂಗಿ ಜೀವನ ಹಾಳಾಗುತ್ತೋ ಅನ್ನೋ ಭಯದಲ್ಲಿದ್ದಾನೆ. ಆ ಭಯಕ್ಕೋಸ್ಕರ ಆ ಒಂದು ಉದ್ದೇಶಕ್ಕೋಸ್ಕರನೇ ತನ್ನ ಜೀವನನ ತಾನೇ ತ್ಯಾಗ ಮಾಡಿ ಡಿವೋರ್ಸ್ ಕೊಡಬೇಕು ಅಂತ ನಿಂತಿದ್ದಾನಮ್ಮ. ಇಷ್ಟ ಇರಲಿ ಇಷ್ಟ ಇಲ್ಲದೆ ಇರಲಿ ನಮ್ಮನ್ನ ದೂರ ಮಾಡಿದ ಮೇಲೆ ಇನ್ನೇನು ಮಾಡೋಕ್ಕಾಗತ್ತೆ ತರುಣ ಅಂತ ಹೇಳಿದ್ದಕ್ಕೆ, ಹಾಗಾದರೆ ಅವ್ನು ಹೇಳಿದ ತಕ್ಷಣ ಇಷ್ಟ ಇಲ್ಲ ಅಂತ ಹೇಳಿದ ತಕ್ಷಣ ನೀನು ಅವನನ್ನು ಬಿಟ್ಟು ಹೋಗ್ತಾ ಇರ್ತೀಯಾ? ದಾರಿ ಏನಿದೆ? ಬೇರೆ ದಾರಿ ಇದೆ, ಅದು ನಿನಗೂ ಗೊತ್ತಿದೆ. ನೀನು ಅದನ್ನು ಮರೆತು ನೀನು ಇಲ್ಲಿ ಬಂದು ಕೂತಿದೀಯ ಅಷ್ಟೇ ಅಂತ ಹೇಳಿದ್ದಕ್ಕೆ ಝಾನ್ಸಿ ಎಲ್ಲರೂ ಮನಸ್ಸನ್ನು ಗೆಲ್ಲಬೇಕು ಅಂತ ತಾನೇ ನಾನು ಇಷ್ಟೆಲ್ಲ ಕಷ್ಟಪಡ್ತಾ ಇರೋದು. ಎಲ್ಲ ತ್ಯಾಗ ಮಾಡಿದೆ ಅಂತ ನಿನಗೂ ಗೊತ್ತು ತಾನೆ. ಎಲ್ಲ ಮಾಡಿದ್ಮೇಲೂ ಇನ್ನೂ ಏನು ಮಾಡಬೇಕು ಹೇಳು, ಇನ್ನೂ ಏನು ತ್ಯಾಗ ಮಾಡಬೇಕು ಹೇಳು? ಝಾನ್ಸಿ ಹೇಳಿದ್ದಕ್ಕೆ ಮನ್ಸಾರೆ ಕೂತ್ಕೊಂಡು ಯೋಚನೆ ಮಾಡಿದ್ರೆ ಸಮಸ್ಯೆನ ಚಿಟ್ಕೆ ಹೊಡೆಯೋದ್ರೊಳಗಡೆ ಕ್ಲಿಯರ್ ಮಾಡ್ಬೋದು ಝಾನ್ಸಿ. ಆದರೆ ಅವನ ಪ್ರೀತಿನ ಹೇಗೆ ಉಳಿಸ್ಕೊಳ್ಳೋದು ಅಂತ ನಿನಗೆ ಗೊತ್ತು. ಆದರೆ ನೀನು ಇವತ್ತು ಬ್ಲ್ಯಾಂಕ್ ಆಗಿ ಕೂತಿದೀಯ. ನಿಂಗೊಂದು ಸತ್ಯ ಗೊತ್ತಾ? ನೀನು ಅವನ್ನ ಎಷ್ಟು ಪ್ರೀತಿ ಮಾಡ್ತಾ ಇದೆಯೋ ಅದರ 2ರಷ್ಟು ಅವನು ನಿನ್ನನ್ನು ಪ್ರೀತಿ ಮಾಡ್ತಾ ಇದ್ದ. ಏನಾದರೂ ಅವನನ್ನ ಬಿಟ್ಟು ಹೋದ್ರೆ ಖಂಡಿತವಾಗಿ ಅವನು ಜೀವನ ಪರ್ಯಂತ ಜೀವಂತ ಶವವಾಗಿ ಜೀವನನ ಮಾಡ್ತಾನೆ. ಹೇಳಿದ ತಕ್ಷಣ ಝಾನ್ಸಿ ಏನು ಹೇಳ್ತಾ ಇದೀಯಣ್ಣ ಅಂತ ಹೇಳಿದ್ದಕ್ಕೆ, ಹೌದು ಝಾನ್ಸಿ ನಿಜನೇ ಹೇಳ್ತಾ ಇದ್ದೀನಿ, ಅವನಿಗೋಸ್ಕರ ಅವನ ಕುಟುಂಬನ ಬಿಟ್ಕೊಡೋಕ್ಕಾಗ್ತಾ ಇಲ್ಲ ಅಷ್ಟೇ ಅಂತ ಹೇಳಿದ್ದಕ್ಕೆ ಝಾನ್ಸಿ, ನಾನು ಯಾವತ್ತೂ ನಿನ್ನ ಕುಟುಂಬನ ನನಗೋಸ್ಕರ ಬಿಟ್ಕೊಡು ಅಂತ ನಾನು ಹೇಳೇ ಇಲ್ಲ ಅಂತ ಝಾನ್ಸಿ ಹೇಳಿದ್ದಕ್ಕೆ, ಅಮ್ಮ ನೀನು ಹೇಳಿಲ್ಲ, ಆದರೆ ಅವನಿಗೆ ನಿನ್ನನ್ನು ಬಿಡೋಕ್ಕಾಗದೆ ಮನೆಯವ್ರನ್ನೂ ಬಿಡೋಕ್ಕಾಗ್ದೇ ಒದ್ದಾಡ್ತಾ ಇದ್ದಾನೆ. ಅವನು ಈ ಸಮಸ್ಯೆನ ಹೇಗೆ ಬಗೆಹರಿಸ್ಬೇಕು ಅಂತ ಅವನಿಗೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದ್ದಕ್ಕೆ, ಅವನಿಗೆ ಗೊತ್ತಾಗ್ತಾ ಇಲ್ಲ ಅಂದರೆ ನಾನು ತಾನೇ ಏನನ್ನ ಮಾಡೋಕ್ಕಾಗತ್ತೆ? ಸಮಸ್ಯೆನ ಹೇಗೆ ಬಗೆಹರಿಸೋದು ಅಂತ ಅವನಿಗೆ ಗೊತ್ತಿಲ್ಲ ಅಂದರೆ ನಾನು ಏನನ್ನ ಮಾಡಲಿ ಅಂತ ಹೇಳಿದ್ದಕ್ಕೆ, ಯಾಕಮ್ಮ ಗೊತ್ತಿಲ್ಲ, ಯಾಕಮ್ಮ ಆಗೋದಿಲ್ಲ? ನೀನು ಈಗಿನ ಝಾನ್ಸಿಯಾಗಿ ಯೋಚನೆ ಮಾಡಬೇಡ, ಹಿಂದಿನ ಝಾನ್ಸಿಯಾಗಿ ಯೋಚನೆ ಮಾಡು. ಹಿಂದಿನ ಝಾನ್ಸಿ ಹೇಗಿದ್ಲು, ಆ ಝಾನ್ಸಿ ಎಲ್ಲಿ ಹೋದ್ಲು? ನೀನು ಹಠಕ್ಕೋಸ್ಕರ ನಿನ್ನ ಸ್ವಾರ್ಥಕ್ಕೋಸ್ಕರ ಏನೆಲ್ಲ ಮಾಡಿದೆ ಅಂತ ನೆನಪಿದೆಯಾ ನಿನಗೆ? ರಾಘುನ ನಿನ್ನ ಮದುವೆ ಆಗೋದಕ್ಕೆ ಯಾವ ಥರ ಎಲ್ಲ ಮಾಡಿದೆ ಅಂತ ನಿನಗೆ ಗೊತ್ತಾ? ಯಾವ ಥರ ಬ್ಲ್ಯಾಕ್ ಮೇಲ್ ಮಾಡಿದೆ, ಯಾವ ಥರ ಎಮೋಷ್ನಲಿ ಆಟ ಆಡಿದೆ, ಏನೆಲ್ಲ ಮಾಡಿದೆ ಅಂತ ನಿನಗೆ ಗೊತ್ತಮ್ಮ? ಗೊತ್ತಿದೆ ತಾನೇ? ಆ ಥರನೇ ಇವಾಗ ಮಾಡು. ಗಂಡನ್ ಬೇಕು ಅಂತ ಅಂದರೆ ಏನು ಬೇಕಾದರೂ ಮಾಡ್ತಾಳೆ ಅಂತ ಅನ್ನೋದಕ್ಕೆ ಆ ಸತಿ ಸಾವಿತ್ರಿನೇ ಉದಾಹರಣೆ. ನೀನು ಅಷ್ಟೇ, ಏನು ಬೇಕಾದರೂ ಮಾಡ್ತೀಯ ನಿನ್ನ ಗಂಡ ಬೇಕು ಅಂತ ಅಂದರೆ. ಸಮಾಧಾನವಾಗಿ ಯೋಚನೆ ಮಾಡಬೇಕಾಗಿದ್ದು ಫ್ಯಾಮಿಲಿ ಬೇಕು ಅಂತ ಅಂದಾಗ, ಅದೇ ಗಂಡ ಬೇಕು ಅಂತ ಅಂದಾಗ ಹಳೆ ಝಾನ್ಸಿಯಾಗಿ ಯೋಚನೆ ಮಾಡಿ ನೋಡು, ಆವಾಗ ನಿನಗೇನೆ ಉತ್ತರ ಸಿಗುತ್ತೆ. ಏನೂ ತೊಂದರೆ ಇಲ್ಲ, ನಿನ್ನ ಗಂಡನ್ನ ನೀನು ಪಡ್ಕೊಳ್ಳೋದಕ್ಕೋಸ್ಕರ ನೀನು ಏನು ಬೇಕಾದರೂ ಮಾಡ್ತೀಯ ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ನೋಡು, ಯೋಚನೆ ಮಾಡು. ಸಿಚುವೇಶನ್ ಹಿಂದೆ ನಿನಗೆ ಬಂದಿದ್ದರೆ ಹಳೆ ಝಾನ್ಸಿ ಏನು ಮಾಡ್ತಾ ಇದ್ಲು? ಆ ಝಾನ್ಸಿ ಥರ ಯೋಚನೆ ಮಾಡು. ಆ ಝಾನ್ಸಿ ಎಲ್ಲೋದ್ಲು ಇವಾಗ? ಆ ಛಲ, ಆ ಧೈರ್ಯ ಅದೆಲ್ಲ ಎಲ್ಲೋಯ್ತು ಇವಾಗ ಅಂತ ಹೇಳಿದ್ದಕ್ಕೆ ಝಾನ್ಸಿ, ಹೌದಣ್ಣ, ಥ್ಯಾಂಕ್ ಯು ಸೋ ಮಚ್ ಅಣ್ಣ, ನನಗೆ ನೆನ್ಪು ಮಾಡಿದ್ದಕ್ಕೆ, ನಾನು ಇವಾಗ ಏನು ಮಾಡಬೇಕು ಅಂತ ನನಗೆ ನೆನ್ಪು ಮಾಡಿಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಇನ್ನು ಮುಂದೆ ನೋಡ್ತಾ ಇರಿ ನಾನು ಏನು ಅಂತ ಎಲ್ರಿಗೂ ಅರ್ಥ ಮಾಡಿಸ್ತೀನಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ. ಪಲ್ಲವಿ ರಾಘುನ ಬರೋಕ್ಕೆ ಹೇಳಿರ್ತಾಳೆ. ರಾಘು ಬಂದು ಏನು ಪಲ್ಲವಿ ಬರೋಕ್ಕೆ ಹೇಳ್ದಿ ಅಂತಲ್ಲ, ಏನು ವಿಷಯ ಅಂತ ಕೇಳಿದ್ದಕ್ಕೆ, ಅಣ್ಣ 1 ನಿಮಿಷ ಅಂತ ಅಂದ್ಬಿಟ್ಟು ದೇವ್ರ ಮನೆ ಕಡೆ ಹೋಗ್ತಾಳೆ. ದೇವ್ರ ಮನೆ ಕಡೆ ಹೋಗಿದ್ದೇನೆ, ಆರತಿ ತಟ್ಟೆನ ತೊಗೊಂಡು ಬಂದು, ಅಣ್ಣ ಇದ್ರ ಮೇಲೆ ಪ್ರಮಾಣ ಮಾಡಿ ಹೇಳು, ನಾನು ಯಾವುದೇ ಕಾರಣಕ್ಕೂ ಅನಿತನ್ನೇ ಮದುವೆ ಆಗೋದು, ಝಾನ್ಸಿಗೆ ಡಿವೋರ್ಸ್ ಕೊಟ್ಟೇ ಕೊಡ್ತೀನಿ, ನಾನು ಮೋಸ ಮಾಡೋದಿಲ್ಲ ಅಂತ ಅಂದ್ಬಿಟ್ಟು ಪ್ರಮಾಣ ಮಾಡು ಅಂತ ಅಂದ್ಬಿಟ್ಟು ಆರತಿ ತಟ್ಟೆನ ಹಿಡಿತಾಳೆ. ಅದಕ್ಕೆ ರಾಘುಗೆ ಕೋಪ ಬರುತ್ತೆ. ಹಾಗಾದರೆ ನನ್ನ ಮಾತಿಗೆ ಬೆಲೆನೇ ಇಲ್ವಾ ಈ ಮನೆಯಲ್ಲಿ? ನನ್ನನ್ನು ಏನಂತ ಅಂದ್ಕೊಂಡಿದ್ದೀರಾ? ನಾನು ಇಷ್ಟು ದಿನ ಕೊಟ್ಟು ಮಾತಿಗೆ ಯಾವತ್ತಾದರೂ ತಪ್ಪಿದ್ದೀನಾ? ಕೊಟ್ಟು ಮಾತಿನಂತೆ ನಿಂತ್ಕೊಂಡಿಲ್ವಾ? ನನ್ನ ಕುಟುಂಬಕ್ಕೋಸ್ಕರ ಏನು ಬೇಕಾದರೂ ಮಾಡ್ತೀನಿ, ನನ್ನ ಕುಟುಂಬಕ್ಕೋಸ್ಕರ ಬದುಕ್ತಾ ಇದ್ದೀನಿ ನಾನು ಅನ್ನೋದೆಲ್ಲ ಸುಳ್ಳ? ಹಾಗಾದರೆ ನೀವು ನಂಬಲ್ವಾ ಅಂತ ಅಂದಿದ್ದಕ್ಕೆ ಪಲ್ಲವಿ, ಅಣ್ಣ ನನಗೆ ಅದೆಲ್ಲ ಗೊತ್ತಿಲ್ಲ, ಇದೆಲ್ಲ ನನ್ನ ಮಾತಿಗೆ ಸಮಾಧಾನ ಅಲ್ಲ, ದಯವಿಟ್ಟು ನೀನು ಪ್ರಮಾಣ ಮಾಡು ಅಂತ ಹೇಳಿದ್ದಕ್ಕೆ, ನೋಡು ಪಲ್ಲವಿ, ಮತ್ತೆ ಹೇಳ್ತಾ ಇದ್ದೀನಿ, ನೀನು ಈ ಥರ ಎಲ್ಲ ಮಾಡಿದ್ರೆ ನನಗೆ ತುಂಬಾ ಬೇಜಾರಾಗುತ್ತೆ. ನನಗೂ ಒಂದು ಮನಸ್ಸು, ನನಗೂ ಒಂದು ಹೃದಯ ಅಂತ ಇರುತ್ತೆ. ನೀವು ಈ ಥರ ಮಾಡಿದ್ರೆ ಆ ಪ್ರಮಾಣಕ್ಕೆಲ್ಲ ಬೆಲೆನೇ ಇರೋದಿಲ್ಲ, ಅರ್ಥನೇ ಇರೋದಿಲ್ಲ. ಆಯಿತು, ನನ್ನ ಕುಟುಂಬಕ್ಕೋಸ್ಕರ ನಾನು ನೀವು ಹೇಳಿದ್ದ ಹಾಗೇ ಕೇಳ್ತೀನಿ, ಆ ದಾರಿನ ತಪ್ಪೋದಿಲ್ಲ, ನೀವು ಹಾಕಿದ ಗೆರೆನ ದಾಟೋದಿಲ್ಲ ಅಂತ ಅಂದ್ಬಿಟ್ಟು ಪ್ರಮಾಣ ಮಾಡ್ತಾನೆ. ಅದಾದಮೇಲೆ ಅವಳಿಗೆ ಖುಷಿ ಆಗುತ್ತೆ. ಅದಕ್ಕೆ, ನೋಡು ಪಲ್ಲವಿ, ಮತ್ತೆ ಒಂದು ಮಾತನ್ನು ಹೇಳ್ತಾ ಇದ್ದೀನಿ, ನನಗೂ ಮನಸ್ಸು ಅಂತ ಇರುತ್ತೆ, ತಾಳ್ಮೆ ಅನ್ನೋದು ಒಂದು ಹಂತದವರೆಗೂ ಇರುತ್ತೆ. ನಮಗೂ ಕೋಪ ಬಂದರೆ, ನಮಗೂ ಬೇಜಾರಾದರೆ ನಾವು ಬೇರೆ ಥರನೇ ರಿಯಾಕ್ಟ್ ಮಾಡಬೇಕಾಗತ್ತೆ.
ಇವತ್ತಂತೆ ಈ ಪ್ರಮಾಣಕ್ಕೆ ಮತ್ತೆ ಮತ್ತೆ ಬಂದು ಪ್ರಮಾಣ ಮಾಡು, ಆಣೆ ಮಾಡು ಅಂತ ಹೇಳಿದರೆ ಈ ಪ್ರಮಾಣಕ್ಕೆ ಒಂದು ಬೆಲೆನೇ ಇರೋದಿಲ್ಲ, ಅರ್ಥನೇ ಇರೋದಿಲ್ಲ, ಅದನ್ನು ನೀನು ಅರ್ಥ ಮಾಡ್ಕೋ ಅಂತ ಅಂದ್ಬಿಟ್ಟು ಪಲ್ಲವಿಗೆ ಹೇಳಿ ಅಲ್ಲಿಂದ ಹೊರಟೋಗ್ತಾನೆ. ಸಂಗೀತ, ಅಣ್ಣ ಪ್ರಮಾಣ ಮಾಡಬೇಡ ಅಣ್ಣ, ಅದಕ್ಕೇನೆ ಬೇಕು ನನಗೆ, ಝಾನ್ಸಿ ಅದಕ್ಕೇನೆ ಬೇಕು ಅಂತ ಹೇಳು ಅಣ್ಣ, ಇಲ್ಲ ಅಣ್ಣ ಪ್ರಮಾಣ ಮಾಡಬೇಡ ಅಂತ ಅಂದ್ಕೊಂಡು ಹೇಳ್ತಾ ಇರ್ತಾಳೆ. ಆದರೆ ಅವನಿಗೆ ಅದು ಕೇಳಿಸೋದೇ ಇಲ್ಲ. ಪ್ರಮಾಣ ಮಾಡಿದ್ದೇನೆ, ಅವನು ಅಲ್ಲಿಂದ ಹೊರಟೋಗ್ತಾನೆ. ಇದಾಗಿತ್ತು ಇವತ್ತಿನ ಸಂಚಿಕೆ. ಈ ಸಂಚಿಕೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹೇಗಾಗಿತ್ತು ಇವತ್ತಿನ ಸಂಚಿಕೆ ಅಂತ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು.